ನಮಸ್ಕಾರ ನಮಸ್ಕಾರ. ಆರಾಮಲ್ಲ ಸರ್? ಆರಾಮಿದೆ ಸರ್. ತಾವು ಆರಾಮಿದ್ದೀರಾ ಸರ್? ಆರಾಮ್ರಿ ಆರಾಮ್ರಿ. ಸರ್ ನಮ್ಮ ಮಕ್ಕಳು ಹೇಗೆ ಓದ್ತಿದ್ದಾರೆ ಸರ್? ಚಲೋ ಓದ್ತಾವ್ರಿ. ಸಣ್ಣ ಹುಡುಗಿ ಪರವಿಲ್ಲ, ಸ್ವಲ್ಪ ದೊಡ್ಡ ಹುಡುಗಿನೊಂದು ಇನ್ನ ಸ್ವಲ್ಪ ನೀವು ಮನ್ಯಾಗ ಪ್ರಿಪೇರ್ ಮಾಡ್ರಿ. ಚಲೋ ಬರ್ತೀವಿ. ನಮಸ್ಕಾರ ಬಾಬು. ನಮಸ್ಕಾರ ನಮಸ್ಕಾರ. ಆರಾಮಿದ್ದೀರಿ? ಆರಾಮಿಂಗ್ ಸರ್. ನಮಸ್ಕಾರ ಸರ್. ನಮಸ್ಕಾರ. ಆರಾಮಿದ್ರಿ? ಆರಾಮಿದೆ ಸರ್. ನೀವು ಆರಾಮಿದೆ ಸರ್? ಆರಾಮಿಲ್ಲ. ಕನ್ನಡದ ಸಾಲಿ ನಡೆದ ಸ್ಯಾಟರ್ಡೆ ಅಲ್ರಿ, ಅದಕ್ಕೆ ಜಲ್ದಿ ಬಿಡ್ತೀವಿ. ಆಯ್ತು ಆಯ್ತು. ಬೇಸ್ ಓದ್ಸಕತ್ತೀರಲ್ಲ? ನಡೆದ ನಮ್ಮ ಗುರು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಗೌರ್ಮೆಂಟ್ ಟೀಚರ್ ಸರ್? ಎಷ್ಟು ಟೀಚರ್ ಸರ್? ಎಷ್ಟು ಟೀಚರ್ ಸಂಬಳ ಎಷ್ಟು ಸರ್? ಎಷ್ಟು ಟೀಚರಿಗೆ ಸಂಬಳ ಸರ್? ಸರಿಸುಮಾರು 5,000 ಕೆಲಸ ಮಾಡಿದೀವಿ ಸರ್. ಈಗ 12,000 ಮಾಡಿದ್ದಾರೆ. ಎಷ್ಟು ಟೀಚರ್ದು ಹೆಂಗಿದೆ ಪರಿಸ್ಥಿತಿ ಅಂದ್ರೆ, ಮಕ್ಕಳು ಊರಗಳವರು ಅವ್ರ ಸಲಾಗಿ ನಮಗೆ ಮರ್ಯಾದಿದೆ. ನಾವು ಕಲಿಸ್ತೀವಿ ಅನ್ನುವಂತ, ನಾವು ವಿದ್ಯೆ ಕೊಡ್ತಾ ಇದೀವಿ ಮಕ್ಕಳಿಗೆ ನಾವು ಅನ್ನುವ ಆತ್ಮ ಗೌರವ ನಮ್ಮ ಮಕ್ಕಳಿಗೆ. ಕ್ಲಾಸ್ 7 ಗಂಟೆಗೆ 7 ಗಂಟೆಗೆ ಹೋಗ್ತೀವಿ. ನಾಷ್ಟ ಅವ್ರದೇ, ಗುಟ್ಟಗ ಅವ್ರದೇ. 11 ಗಂಟೆಗೆಲ್ಲ ಮನೆಗೆ ಬರ್ತೀವಿ. 700 ರೂಪಾಯಿ ಕೊಡ್ತಾರ. ಸಂಜೆ ಬರ 90 ಹೇಳ್ಬಿಡ್ತಾರ ನಿಮಗೆ. ಆದ್ರೆ ನೋಡಿ ಸರ್, ನಿಮ್ದೇ ಬೇರೆ. ನಾವು ಓದಿದೀವಿ ಕಷ್ಟಪಟ್ಟು. ನಮ್ಮ ಪರಿಸ್ಥಿತಿ ಇವತ್ತಿನವನಿಗೆ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಯಾಕಂದ್ರೆ ಒಂದು ವರ್ಷಕ್ಕೆ 2 ಲಕ್ಷ ವಿದ್ಯಾರ್ಥಿಗಳು ಅಂದ್ರೆ BEd ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಹೊರಗಡೆ ಬರ್ತಾ ಇದ್ದಾರೆ ಒಂದು ವರ್ಷಕ್ಕೆ. ಆಮೇಲೆ ನಮಗೆ 5,000 ಆಯ್ತು, 8,000 ಆಯ್ತು, ಈಗ 12,000. ಅದು ನಾವು ಎಲ್ಲ ಒತ್ತಡ ಏರಿ ವಿಧಾನಸೌಧ ಹೋಗಿ ಬೆಂಗಳೂರಲ್ಲಿ ಸ್ಟ್ರೈಕ್ ಮಾಡಿದ ಮೇಲೆ ಈ ವರ್ಷ 12,000 ಮಾಡಿದ್ದಾರೆ. ಆಮೇಲೆ ಜವಾಬ್ದಾರಿ ಎಲ್ಲ ನಮ್ಮ ಮೇಲೆ. ಆಮೇಲೆ ಕಂಪಲ್ಸರಿ ನಾವು ಟೈಮಿಗೆ ಇರ್ಬೇಕು ಸ್ಕೂಲಲ್ಲಿ. ಆಮೇಲೆ ಇನ್ನೊಂದು ಪರಿಸ್ಥಿತಿ ಇದೆ ಸರ್. ಯಾಕಂದ್ರೆ ನಾವು ಓದಿದೀವಿ, BEd ಮಾಡಿದೀರಿ ನೀವು ಅಂತಂದೇಳಿ ಒಳ್ಳೆ ಮಂತಂದು ಹೆಣ್ಣು ಕೊಟ್ರು ನಮಗೆ. ಅವರು ಮನ್ಯಾಗ ಕೆಲಸ ಮಾಡ್ಲಾರ್ದಂಥವ್ರು. ನಾವು ಓದಿದೀವಿ, ಹೊಲ್ದಾಗ ಕೆಲಸ ಮಾಡ್ಲಾರ್ದ ಪರಿಸ್ಥಿತಿ. ನಾವು ಮನೆಗೆ ಹೋಗಿರ್ತೀವಲ್ಲ, ಇರೋದೇ 2 ಅಂಗಿ 2 ಪ್ಯಾಂಟ್. ಒಂದು ನಮ್ಮ ಪರಿಸ್ಥಿತಿ, ಮನೆ ಪರಿಸ್ಥಿತಿ ಹಂಗಿದೆ. ನಮಗ ಹೊಲ್ದಾಗ ಮಾಡ್ತಕ್ಕಂಥ ನಮ್ಮ ತಮ್ಮದವ್ರಿಗೆ ಬೆಲೆ ಇದೆ. ಹೋದ್ಮೇಲೆ ಬಾಪ ಉಣಬಾ ಚಾ ಕುಡಿಬಾ ಅಂತಾರೆ. ಆದ್ರೆ ನಾವು ಸ್ಕೂಲಿಂದ ಹೋದ್ಮೇಲೆ ಬಂತ ಬಿಡು, ಐದು ಬಿಡು, ಅದರದ್ದು ಏನು ಬಿಡು, ಆ ರೀತಿ ಮನೆ ಪರಿಸ್ಥಿತಿ. ಮನೆಯಲ್ಲೂ ಕೂಡ ಅದೇ ರೀತಿ ನೋಡ್ತಾ ಇದ್ದಾರೆ. ಯಾಕಂದ್ರೆ ಇದರಿಂದ ನಾನು ಒಂದು ಸರ್ಕಾರಕ್ಕೆ ಏನ್ ಹೇಳ್ತೀನಿ, ಈ ಪ್ರೊಡಕ್ಷನ್ ಜಾಸ್ತಿ ಇದೆ, ಇನ್ಕಮಿಂಗ್ ಜಾಸ್ತಿ ಇದೆ, ಔಟ್ ಗೋಯಿಂಗ್ ಇಲ್ಲ. ರಿಟೈರ್ಡ್ ಆಗ್ತಾ ಇದ್ದಾರೆ, ಅದೇ ಜನಸಂಖ್ಯೆಯಲ್ಲಿ ರಿಟೈರ್ಡ್ ಆಗ್ತಾ ಇದ್ದಾರೆ. ಆದ್ರೆ ಸರ್ಕಾರ ಬಡ್ತಿ ಮಾಡಿಕೊಳ್ತಾ ಇಲ್ಲ, ತುಂಬಿಕೊಳ್ತಾ ಇಲ್ಲ. ಶಿಕ್ಷಕರನ್ನ ತುಂಬಿಕೊಳ್ಬೇಕು. ಮೇನ್ ಇವಾಗ ನಾವು ಈ ಗೌರ್ಮೆಂಟ್ ಶಾಲೆಯಲ್ಲಿ ಮೇನ್ ಪಿಲ್ಲರ್ ಆಗಿದ್ವಿ. ಯಾಕಂದ್ರೆ ನಾವು ಅತಿಥಿ ಶಿಕ್ಷಕರಿಂದನೇ ಸ್ಕೂಲ್ ನಡೀತಾ ಇದೆ. ಇದಾರೆ ಗೌರ್ಮೆಂಟ್ ಟೀಚರ್ ಇದಾರೆ, ಅವ್ರ ಕರ್ತವ್ಯ ಕೂಡ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲಾ ಶಾಲೆಯಲ್ಲಿ ನಾವು 5 ಜನ 6 ಜನ ನಾವೇ ಇದೀವಿ, ಒಬ್ರು ಇಬ್ರು ಗೌರ್ಮೆಂಟ್ ಟೀಚರ್ ಇದ್ದಾರೆ. ಯಾಕೆ ಈ ತರ? ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ. ದಯಮಾಡಿ ಸರ್ಕಾರದವರು ನಮ್ಮ ಅತಿಥಿ ಶಿಕ್ಷಕರ ಮೇಲೆ ಕರುಣ ತೋರಿ ಅತಿ ಹೆಚ್ಚು ವರ್ಷ ಒಂದು ಬಡ್ತಿಗೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಶಿಕ್ಷಕರ ನೇಮಕಾತಿಗೆ ಹೆಚ್ಚಿನ ಒಲವು ತೋರಿಸ್ಬೇಕಂತ ಸರ್ಕಾರದವರಲ್ಲಿ ಕೂಡ ಕೇಳ್ಕೊಳ್ತಾ ಇದ್ದೀನಿ. ಅದಕ್ಕೆ ನೀವು ನಮಗೆ ಬೆಂಬಲ ಸೂಚಿಸಿ ಬರೋಣ. ನಮ್ಮ ಪರಿಸ್ಥಿತಿ ಹಿಂಗಿದೆ. ಬರ್ತೀನಿ ಸರ್.